ಬಲ್ದೋಟಗೆ ಸ್ಟಾಪ್ ಇಟ್ ನೌ ಎಂದ ಸಿಎಂ ಸಿದ್ದರಾಮಯ್ಯ. ಬಲ್ದೋಟ ಸ್ಟೀಲ್ ಫ್ಯಾಕ್ಟರಿ ಸ್ಥಾಪನೆಗೆ ಸಿಎಂ ತಡೆ. ಬಿಎಸ್ಪಿಎಲ್ ಕಾರ್ಖಾನೆ ಆರಂಭದ ಸಿದ್ಧತೆ ನಿಲ್ಲಿಸುವಂತೆ ಸೂಚನೆಯನ್ನ ನೀಡಿದ್ದಾರೆ. ಕೊಪ್ಪಳ ಡಿಸಿ ಮತ್ತು ಎಸ್ಪಿಗೆ ಸಿದ್ದರಾಮಯ್ಯರವರು ಸೂಚನೆಯನ್ನ ನೀಡಿರತಕ್ಕಂಥದ್ದು. ಗವಿಶ್ರೀಗಳ ನೇತೃತ್ವದಲ್ಲಿ ಒಂದು ಹೋರಾಟ ನಡೆಯಿತು, ಭಾರಿ ಹೋರಾಟ. ಆ ಒಂದು ಹೋರಾಟಕ್ಕೆ ಜಯ ಸಿಕ್ಕಿದೆ. ಗವಿಶ್ರೀಗಳ ನೇತೃತ್ವದಲ್ಲಿ ಕೊಪ್ಪಳದಲ್ಲಿ ಪಕ್ಷಾತೀತ ಹೋರಾಟ. ಬಲ್ದೋಟ ಫ್ಯಾಕ್ಟರಿಯಿಂದ ಜನಜೀವನ, ಪರಿಸರ ಹಾಳಾಗುತ್ತೆ, ಜನರಿಗೆ ಇಲ್ಲ ಸಲ್ಲದ ಕಾಯಿಲೆಗಳು ಬರುತ್ತವೆ ಅಂತ ತೀವ್ರ ವಿರೋಧ ವ್ಯಕ್ತ ಆಗಿತ್ತು. ಜಿಲ್ಲೆಯ ಸಂಸದರು, ಶಾಸಕರೆಲ್ಲರ ಬೆಂಬಲದೊಂದಿಗೆ ಈ ಒಂದು ಹೋರಾಟ ನಡೆದಿದೆ. ಸರ್ಕಾರ ಜನರ ಹಿತ ಮರ್ತಿದೆ ಅಂತ ಕಣ್ಣೀರು ಕೂಡ ಗವಿಶ್ರೀ ಅವರು ಹಾಕಿದ್ರು. ನಿನ್ನೆ ಸಂಜೆ ಸಿಎಂ ಸಿದ್ದು ಭೇಟಿಯಾಗಿದ್ದ ಜನಪ್ರತಿನಿಧಿಗಳ ನಿಯೋಗ, ಇಷ್ಟು ಲೇಟ್ ಯಾಕೆ ಮಾಡಿದ್ರಿ, ಮುಂಚಿತವಾಗಿ ಬರಬೇಕಿತ್ತಲ್ವೇ, ಎಲ್ಲರ ವಿರೋಧ ಇದ್ದ ಮೇಲೆ ಖಂಡಿತ ಕಾರ್ಖಾನೆ ರದ್ದು ಮಾಡೋಣ, ನಿಯೋಗಕ್ಕೆ ಭರವಸೆ ನೀಡಿದ ಸಿಎಂ ಸಿದ್ದರಾಮಯ್ಯ. ನಿಯೋಗಕ್ಕೆ ಭರವಸೆಯನ್ನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ತಕ್ಷಣವೇ ಸಿಎಸ್ ಶಾಲಿನಿ ರಜನೀಶ್ ಮೂಲಕ ಡಿಸಿಗೆ ಮೌಖಿಕ ಆದೇಶ ನೀಡಿದ್ದಾರೆ. ಕಾರ್ಖಾನೆಯ ವಿಸ್ತರಣೆ ಕಾಮಗಾರಿ ನಿಲ್ಲಿಸುವಂತೆ ಸೂಚನೆಯನ್ನ ನೀಡಿರತಕ್ಕಂಥದ್ದು. ಕಾರ್ಯಸಾಧ್ಯತೆಗಳ ಪರಿಶೀಲನೆಯ ಬಳಿಕ ಸರ್ಕಾರದ ಅಂತಿಮ ಆದೇಶ. ಒಗ್ಗಟ್ಟಿನಿಂದ ಹೋರಾಡಿ ಬಲ್ದೋಟಗೆ ಟಾಟಾ ಬಾಯ್ ಬಾಯ್ ಹೇಳಿದ ಕೊಪ್ಪಳ. ಎಸ್, ಬಲ್ದೋಟಗೆ ಸ್ಟಾಪ್ ಇಟ್ ನೌ ಅಂತ ಸಿದ್ದರಾಮಯ್ಯರವರು ಹೇಳಿದ್ದಾರೆ. ಬಲ್ದೋಟ ಸ್ಟೀಲ್ ಫ್ಯಾಕ್ಟರಿ ಸ್ಥಾಪನೆಗೆ ಸಿಎಂ ತಡೆ. ಬಿಎಸ್ಪಿಎಲ್ ಕಾರ್ಖಾನೆ ಆರಂಭದ ಸಿದ್ಧತೆ ನಿಲ್ಲಿಸುವಂತೆ ಸೂಚನೆಯನ್ನ ಕೂಡ ನೀಡಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗವಿಶ್ರೀಗಳು ಅವರ ಒಂದು ನೇತೃತ್ವದಲ್ಲಿ ಒಂದು ದೊಡ್ಡ ಹೋರಾಟ ಕೂಡ ನಡೆಯಿತು. ಆ ಹೋರಾಟಕ್ಕೆ ಭಾರಿ ಜಯ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಗವಿಶ್ರೀಗಳ ನೇತೃತ್ವದಲ್ಲಿ ಕೊಪ್ಪಳದಲ್ಲಿ ಒಂದು ಪಕ್ಷಾತೀತ ಹೋರಾಟ ನಡೆಯುತ್ತೆ. ಬಲ್ದೋಟ ಫ್ಯಾಕ್ಟರಿಯಿಂದ ಜನಜೀವನ, ಪರಿಸರ, ಜನರಿಗೆ ಇಲ್ಲದ ಕಾಯಿಲೆಗಳು ಬರ್ತವೆ ಅಂತ ತೀವ್ರ ವಿರೋಧ ವ್ಯಕ್ತ ಆಗಿತ್ತು. ಜಿಲ್ಲೆಯ ಸಂಸದರು, ಶಾಸಕರು ಇವರೆಲ್ಲರ ಬೆಂಬಲದೊಂದಿಗೆ ಒಂದು ಹೋರಾಟ ನಡೆಯುತ್ತೆ. ಸರ್ಕಾರ ಜನರ ಹಿತ ಮರ್ತಿದೆ ಅಂತ ಕಣ್ಣೀರು ಕೂಡ ಹಾಕೊಂಡಿದ್ರು ಗವಿಶ್ರೀ ಅವರು. ಈಗ ತಕ್ಷಣವೇ ಸಿಎಸ್ ಶಾಲಿನಿ ರಜನೀಶ್ ಮೂಲಕ ಡಿಸಿಗೆ ಮೌಖಿಕ ಆದೇಶವನ್ನ ನೀಡಿದ್ದಾರೆ. ಎಲ್ಲರ ವಿರೋಧ ಇದ್ಮೇಲೆ ಖಂಡಿತ ಕಾರ್ಖಾನೆ ರದ್ದು ಮಾಡೋಣ, ನಿಯೋಗಕ್ಕೆ ಭರವಸೆಯನ್ನ ಸಿಎಂ ಸಿದ್ದರಾಮಯ್ಯನವರು ನೀಡಿದ್ದಾರೆ. ಕಾರ್ಖಾನೆಯ ವಿಸ್ತರಣೆ ಕಾಮಗಾರಿ ನಿಲ್ಲಿಸುವಂತೆ ಸೂಚನೆಯನ್ನ ನೀಡಿರ್ತಕ್ಕಂಥದ್ದು. ಒಗ್ಗಟ್ಟಿನಿಂದ ಹೋರಾಡಿ ನಂತರ ಬಲ್ದೋಟಗೆ ಟಾಟಾ ಬಾಯ್ ಬಾಯ್ ಹೇಳಿದ ಕೊಪ್ಪಳ. ಏನೋ ಬಲ್ದೋಟದಲ್ಲಿ ಒಂದು ಬಿಎಸ್ಪಿಎಲ್ ಕಾರ್ಖಾನೆ ಆರಂಭ ಆಯಿತು, ಆ ಕಾರ್ಖಾನೆಯಿಂದ ಜನಜೀವನ, ಪರಿಸರ ಹಾಳಾಗುತ್ತೆ, ಇಲ್ಲದ ಕಾಯಿಲೆಗಳು ಬರುತ್ತೆ ಅಂತ ಗವಿಶ್ರೀಗಳು ಹೋರಾಟ ಮಾಡಿದ್ರು, ಕಣ್ಣೀರನ್ನ ಹಾಕೊಂಡಿದ್ರು. ಸರ್ಕಾರ ಜನರ ಹಿತವನ್ನ ಮರ್ತಿದೆ ಅಂತ ಕೂಡ ಕಣ್ಣೀರು ಹಾಕೊಂಡಿದ್ದು ಉಂಟು. ಈಗ ನಿಯೋಗಕ್ಕೆ ಭರವಸೆ ನೀಡಿದ ಸಿಎಂ ಸಿದ್ದರಾಮಯ್ಯರವರು ತಕ್ಷಣವೇ ಸಿಎಸ್ ಶಾಲಿನಿ ರಜನೀಶ್ ಮೂಲಕ ಡಿಸಿಗೆ ಮೌಖಿಕ ಆದೇಶವನ್ನ ನೀಡಿದ್ದಾರೆ. ಕಾರ್ಖಾನೆಯ ವಿಸ್ತೀರ್ಣೆ ಕಾಮಗಾರಿ ನಿಲ್ಲಿಸುವಂತೆ ಸೂಚನೆಯನ್ನ ನೀಡಿರ್ತಕ್ಕಂಥದ್ದು. ಎಲ್ಲರ ವಿರೋಧ ಇದ್ಮೇಲೆ ಖಂಡಿತವಾಗ್ಲೂ ಕಾರ್ಖಾನೆ ರದ್ದು ಮಾಡೋಣ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ.